ಎಲ್ರಿಗೂ ಬೆಳಗಿನ ಶುಭಾಶಯಗಳು. ಮಕ್ಕಳೇ, ಇವತ್ತು ನಾವು ನಿಮಗೆ ತರಗತಿಯಲ್ಲಿ ಬರುವಂತಹ ತಾತ್ವಿಕ ವಿಷಯ ಎತ್ತರ ಜಿಗಿತ. ಗೊತ್ತಿದೆಯಲ್ಲ ಎತ್ತರ ಜಿಗಿತ? ಹೈ ಜಂಪ್ ಅಂತೀವಲ್ಲ, ಯಾರಾದರೂ ಹೈ ಜಂಪ್ ಪ್ರಾಕ್ಟೀಸ್ ಮಾಡಿರೋದು ಹಾರೋದು ನೆನಪಿದೆಯಾ? ಅಟ್ಲೀಸ್ಟ್ ಅದಿದ್ರಲ್ವಾ? ಆ ಕೌಶಲ್ಯ ಗೊತ್ತಿದೆಯಲ್ವಾ? ಹೆಂಗೆ ಆಡ್ತಾರೆ ಅನ್ನೋದು, ಹೆಂಗೆ ಆಡ್ತಾರೆ, ಒಂದು ಏನೇನು ಇರುತ್ತೆ ಅಲ್ಲಿ ಆ ಕಡೆ ಕಟ್ಗೆ ಅಲ್ಲ, ಅದು ಸ್ಟ್ಯಾಂಡ್ ಅಂತ. ಸ್ಟ್ಯಾಂಡ್ ಮತ್ತೆ ಕ್ರಾಸ್ ಬಾಲ್ ಅಂತ. ಎಷ್ಟು ವೈಯಕ್ತಿಕ ಬಂದರೆ 1 ಮೀಟರ್ ಆಗ್ಬೋದು, 1 ಪಾಯಿಂಟ್ ಸಮಥಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಈ ಮಟ್ಟದಲ್ಲಿ ನಾವು ಆಡ್ತಾ ಹೋಗ್ತೀವಲ್ಲ ಅಂತ ದಾಖಲೆ ಮಾಡ್ತೀವಿ. ಸರಿ, ಎಲ್ಲ ಆಡ್ತೀವಿ ಹಾಗಾದ್ರೆ ಮೈದಾನದಲ್ಲಿ. ಸರಿ, ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಆಡ್ತೀವ? ತಗ್ಗು ಏನಪ್ಪ, ಪೆಟ್ಟು ಹಾರಿದಾಗ ಪೆಟ್ಟು ಬೀಳಬಾರ್ದು. ಅಲ್ಲಿಗೆ ನೀವು ಉಸುಲು ಅಂತಿದ್ರ ಅಥವಾ ಮರಳು ಅಂತ ಒಂದು. ಎರಡನೇದಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗೋದಾದ್ರೆ ನಾವು ನೋಡೋದಾದ್ರೆ ಬೆಡ್ ಹಾಕಿರ್ತಾರೆ, ಹೋಮ್ ಬೆಡ್ ಹಾಕಿರ್ತಾರೆ. 1 ಮೀಟರ್ ಸ್ಟೇಟ್ ಇರುತ್ತೆ. ಅದ್ರ ಮೇಲೆ ಬಿದ್ರೂ ಏನು ಮಾಡಬಾರ್ದು, ಅಂದ್ರೆ ದೇಹಕ್ಕೆ ಒತ್ತ ಬಿಡಬಾರ್ದು, ಗಾಯ ಆಗಬಾರ್ದು, ಮತ್ತೇನು ಪ್ರಾಬ್ಲಮ್ ಆಗಿದ್ದಂಗೆ ನಾವು ಸರಾಗವಾಗಿ ಲ್ಯಾಂಡ್ ಆಗ್ಬೋದು. ಆ ಥರ ಸಿಚುವೇಶನ್ ಒಂದು ಹೋಮ್ ಮಾಡಿ ಅಲ್ವಾ? ಗೊತ್ತಾದ ಕಾನ್ಸೆಪ್ಟ್? ಎರಡು ಕ್ರಾಸ್ ಮಾಡಿದ್ರೆ ಸ್ಟ್ಯಾಂಡ್ ಇರುತ್ತೆ, ಕ್ರಾಸ್ ಮಾಡಿ ಹೈ ಜಂಪ್ ಅಂತ. ನಾವು ಎತ್ತರಕ್ಕೆ ಅನುಗುಣವಾಗಿ, ಅಂದ್ರೆ ಈಗ ನೀವು ಕಾಂಪಿಟೇಷನ್ ಮಾಡ್ಬೇಕಾದ್ರೆ 1 ಮೀಟರ್ ಇರ್ತೀವಿ, 1.5 ಇರ್ತೀವಿ, 1.10 ಇರ್ತೀವಿ. ಹಿಂಗೆ ನಿಮ್ಮ ಎತ್ತರ ಸ್ಪರ್ಧೆ ಪ್ರಕಾರ ಅತಿ ಹೆಚ್ಚು ಎತ್ತರವನ್ನು ಆರುವಂತಹ ಏನು ಕೇಪಬಲ್ ಇರುತ್ತಲ್ಲ ಅದನ್ನ ರೀಚ್ ಮಾಡುವಷ್ಟು ನಾವು ಹೈಟ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲೇ ಮೆಜರ್ಮೆಂಟ್ ಇರುತ್ತೆ, ಭಾರತದಲ್ಲಿ ಗ್ಯಾಪ್ ಇರ್ತವೆ. ಆ ಪಾಯಿಂಟ್ ರೈಸ್ ಮಾಡೋದಂದ್ರೆ ಎತ್ತರ ಜಾಸ್ತಿ ಆಗುತ್ತೆ ಅಲ್ವಾ? ಈ ಥರವಾಗಿ ನಾವು ಐದನ್ನ ಸ್ಟ್ಯಾಂಡ್ನ ಯೂಸ್ ಮಾಡಿ ಆಡಿಸ್ತೀವಿ. ಇನ್ನು ನೀವು ಹೇಳಿದ ಪ್ರಕಾರ ನಾವು ಅಳತೆ ಮಾಡುವಾಗ ಇವನ್ನ ಏರಿಸುವಾಗ ಇಲ್ಲೆಲ್ಲೂ ಏರಿಸಬಾರ್ದು, ಟೇಪ್ ತಗೊಂಡು ಅಳತೆ ಮಾಡ್ತೀವಿ ನಮ್ಮ ಮಟ್ಟದಲ್ಲಿ. ಆದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಇದೆಲ್ಲ ಬರ್ದಿರುತ್ತೆ, ಸ್ಕೇಲ್ ಆಟೋಮೆಟಿಕ್ ಅದೊಂದು ಪಾಯಿಂಟ್ ರೈಸ್ ಮಾಡೋದಿರುತ್ತೆ, ಅದು ರೈಸ್ ಮಾಡ್ತೀವಿ. ನಾವೇನು ಮಾಡ್ತೀವಪ್ಪ ಅಂದರೆ ಟೇಪ್ ತಗೊಂಡು ಒಂದು ಇದರಲ್ಲಿ ಅಳತೆ ಮಾಡ್ತೀವಿ. ಅದರಲ್ಲಿ ಗುರುತಿಲ್ಲದೆ ಗುರುತಿದ್ರೆ ಸಮಸ್ಯೆ ಇಲ್ಲ. ಆದರೆ ಸ್ಟ್ಯಾಂಡ್ಗಳಲ್ಲಿ ಈಗ ಬರ್ತಿರೋ ಸ್ಟ್ಯಾಂಡ್ಗಳಲ್ಲೆಲ್ಲ ಗುರುತಿರುತ್ತೆ, ಎಷ್ಟು ಸೆಂಟಿಮೀಟರ್ ಜಂಪ್ ಆಗಬೇಕು ಅಂತ ಇಲ್ಲಿ ಬರ್ತಿರುತ್ತೆ. ಆ ಬೇಸ್ ಮೇಲೆ ನಾವು ಚೆಕ್ ಮಾಡ್ತಾ ಅಲ್ವಾ? ಈಗ ಇಷ್ಟು. ಆಮೇಲೆ ನಿಮಗೆ ಹೋಗಿದ್ದಂಗೆ ಹೀಗೆ ಬೆಡ್ ಹಾಕಿ ಅಥವಾ ನೀವು ಮರಳು ಇದ್ದೀರಾ, ತೆಗೆದು ಮಾಡಿಬಿಟ್ಟು ಅದಕ್ಕೆ ಮರಳು ಹಾಕುವಂಥದ್ದು. ಮಣ್ಣಲ್ಲ ಮರಳು, ಮಣ್ಣು ಹಾಕಿದ್ರೆ ಗಟ್ಟಿ ಆಗುತ್ತೆ, ಮರಳು ಹಾಕಿದ್ರೆ ಗಟ್ಟಿ ಆಗಲ್ಲ. ಅದ್ರ ಮೇಲೆ ಬಿದ್ದರೆ ಅದೇ ಮಾಡುತ್ತೆ, ಜಾರುತ್ತೆ. ಹಾಗಾಗಿ ಪೆಟ್ಟು ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಮರಳನ್ನು ಹಾಕ್ತೀವಿ. ಆಮೇಲೆ ಅದರಲ್ಲಿ ಕಲ್ಲು, ತಪ್ಪನ ಕಲ್ಲು ಅವು ಇದ್ರೆ ಆರಿಸಿದ ಹಾಕಿ 6 ಸೂಕ್ತ ಆಗ್ಬೋದಾ? ಇನ್ನು ಇಷ್ಟ ಆಯಿತು, ನಿಮಗೆ ಒಂದು ಕಲ್ಪನೆ ಬಂತು, ಹೈ ಜಂಪ್ ಸ್ಟ್ಯಾಂಡ್ ಈ ಥರ ಇದೆ ಅಂತ, ಹಾರೋದಿತ್ತು ಅಂತ ಗೊತ್ತಾಗುತ್ತೆ. ಹಾಗಾದರೆ ಸ್ಪರ್ಧೆದು ಗೊತ್ತಾಗಿದೆ, ಹಾರೋ ಸ್ಟೈಲ್ ಹಿಂಗೆ ನಾವೇನು ಮಾಡ್ತೀವಪ್ಪ ಅಂದರೆ ಕೆಲವು ತರಬೇತಿ ಅಥವಾ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲದಿದ್ದರೆ ಎಷ್ಟೋ ದೂರದಿಂದ ಓಡ್ ಬಂದು ಹಾರಾಡ್ತೀವಿ. ಎಷ್ಟೋ ದೂರದಿಂದ ಬಂದು ಆರ್ಬರೋದಿದ್ದಾರೆ, ಅದು ನಮಗೆ ಫಸ್ಟೇ ಓಡ್ ಬರೋದೇ ಸುಸ್ತಾಗಿರುತ್ತೆ. ನಂತರ ಜಂಪ್ ಮಾಡೋದಿದೆ, ಅದು
ಅಸ್ಪಷ್ಟವಾಗಿ. ಹಾಗಾಗಿ ದೂರದಿಂದ ಬರೋದ್ರಿಂದ ಬದಲಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಯೂಸ್ ಮಾಡೋದು ಬೆಸ್ಟ್. ಕೆಲವರಿಗೆ ಎಡಗಲ್ ಫಾಸ್ಟ್ ಇರುತ್ತೆ, ಕೆಲವರಿಗೆ ಬದಲಾಗ ಫಾಸ್ಟ್ ಇರುತ್ತೆ. ಹೆಂಗಪ್ಪ ಅಂದರೆ ಕೆಲವರು ಸ್ಪರ್ಧೆ ನಡೆಯುವಾಗ ನೀವು ಓವರ್ ಏಟ್ ಮಾಡ್ತಾರೆ. ಓವರ್ ಏಟ್ ಬಂದ್ಬಿಟ್ಟು ಇಲ್ಲಿ ತಮ್ಮ ಈ ಭಾಗದಿಂದ ಹೋಗೋದಾದ್ರೆ ಬಲಗಾಲ ಬಿಟ್ಟು ಜಂಪ್ ಮಾಡ್ತಾರೆ. ಈ ಭಾಗದಿಂದ ಬರೋದಾದ್ರೆ ಎಡಗಾಲ ಬಿಟ್ಟು ತುಂಬಾ ಸ್ಪೀಡ್ ಅಲ್ಲ ಸರ್. ನೀವು ಬರ್ಬೋದಾ ಅಂತಂದ್ರೆ ಬರ್ಬೋದು, ಬರೋಕ್ಕೆ ಸಮಸ್ಯೆ ಏನಿಲ್ಲ. ಆದರೆ ನಮಗೆ ಓಡ್ ಬಂದು ಡೈರೆಕ್ಟಾಗಿ ಹಾರಕ್ಕಾಗಲ್ಲ. ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಈ ಫಿಲಮ್ ಫೈಟ್ ನಡೆಯೋದಾದ್ರೆ ಓಡ್ ಬಂದ್ಬಿಟ್ಟು ಪಟ್ಟಿ ಹೊಡಿತಾರೆ. ಹಂಗೆ ಪಟ್ಟಿ ಹೊಡೆಯೋ ಒಂದು ಕರೆಯಲ್ಲ. ಇಲ್ಲಿ ಹೈ ಜಂಪ್ ಹಿಂಗೆ ಕ್ರಾಸ್ ಮೇಲೆ ಬಂದ್ಬಿಟ್ಟು ಫಸ್ಟ್ ದೇಹ ಹೋಗುತ್ತೆ, ತಲೆ ಹೋಗುತ್ತೆ, ತಲೆಯ ನಂತರ ಕಾಲು ಹೋಗುತ್ತೆ. ಅರ್ಥ ಆಯ್ತಾ? ನೋಡಿ ತೋರಿಸ್ತೀನಿ ಬೆಸ್ಟ್ ಎಕ್ಸಾಂಪಲ್. ಓಡ್ ಬಂದೆ, ಟೇಕ್ ಆಫ್ ತಗೊಂಡೆ, ಟೇಕ್ ಆಫ್ ತಗೊಂಡು ಏನು ಹೋಗುತ್ತೆ? ಫಸ್ಟು ತಲೆ ಹೋಗುತ್ತೆ, ತಲೆ ಬಾಡಿ ನಂತರ ಕಾಲು. ಇಲ್ಲ ಹಿಂಗೆ ಕ್ರಾಸ್ ಮೇಲೆ ಹೋಗುತ್ತೆ. ಎಕ್ಸಾಂಪಲ್ ಹಿಂಗಿರೋ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ಹಿಂಗಾಗ್ತದೆ. ಸದ್ಯಕ್ಕೆ ಇದೆ ತರ ಓಡ್ ಬಂದ್ಬಿಟ್ಟು ಟೇಕ್ ಆಫ್ ತಗೊಂತಾನೆ, ಟೇಕ್ ಆಫ್ ತಗೊಂಡು ಈಗ ಕ್ರಾಸ್ ಮಾಡ್ಬಿಡ್ತಾನೆ. ಅರ್ಥ? ಇಲ್ಲಿ ಬಂಗಡೆ ಯಾರು ಅಂತಂದ್ರೆ ಬಂಗಡೆ ಟೇಕ್ ಆಫ್ ತಗೊಂತಾನೆ, ಕ್ರಾಸ್. ಓಕೆನಾ? ಈ ತರನಾಗಿ ಹೈ ಜಂಪ್ ಅನ್ನ ಲ್ಯಾಂಡ್ ಮಾಡ್ತೀವಿ. ಆಡೋ ಸ್ಟೈಲ್. ತುಂಬಾ ದೂರದಿಂದ ಓಡ್ ಬಂದ್ರೆ ಸುಸ್ತಾಗುತ್ತೆ. ಸುಸ್ತಾದಾಗ ಓಡ್ ಮಾಡೋದಕ್ಕೆ ಓಡ್ ಬಂದಿರ್ತೀವಿ. ಓಡ್ ಬಂದ ದಾಟಿಯಲ್ಲಿ ಆರಬೇಕಂತಂದ್ರೆ ಕಷ್ಟ. ಅದು ಒಂದು ಹಂತದವರೆಗೆ ಆಗ್ಬೋದು. ತುಂಬಾ ಹೈಟ್ ಓದೋದಂಗೆಲ್ಲ ನಮ್ಮ ಕೈಗೆ ರೀಚ್ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರತಿ ಸಲ ಅಷ್ಟೇ ಇದರಿಂದ ಓಡ್ ಬಂದ್ಬಿಟ್ಟು ಆರೋದು ಅಸಾಧ್ಯ. ಆ ಕೌಶಲ್ಯನೂ ಅಲ್ಲ, ಆದರೆ ಕಷ್ಟ ಆಗುತ್ತೆ. ಬಟ್ ಈ ಸ್ಕಿಲ್ ಮೆಥಡ್ ಅಲ್ಲಿ ನಾವು ಹೋಗ್ತೀವಲ್ಲ, ಇದು ಬೆಸ್ಟ್ ಅಂತ. ಓಕೆನಾ? ಇಷ್ಟು. ಹಾಗಾಗಿ ಹೈ ಜಂಪ್ ಮಾಡುವಾಗ ನಿಮ್ಗೆ ಯಾವ್ಯಾವ ಉಪಕರಣಗಳು ಸಿಕ್ಕುವ ಹಾಗಾದ್ರೆ ಏನೇನು ಬೇಕಾಯ್ತು ಅಂತ ಹೇಳಿ ಒಂದ್ಸಲ. ಸ್ಟ್ಯಾಂಡ್ ಗೊತ್ತಾಯ್ತು. ಕ್ರಾಸ್ ಬಾರ್ ಅಂತ ಹೇಳ್ತೀವಿ ನಾವು. ಕ್ರಾಸ್ ಬಾರ್ ಮತ್ತೆ ಬೆಡ್ ಅಥವಾ ನಂತರ ಟೇಪು. ಟೇಪ್ ಏನ್ ಬೇಕು? ಆಮೇಲೆ ಆರುವಂತ ಸಮತಟ್ಟಾಗಿರ್ಬೇಕು. ಆರುವಂತ ಜಾಗ ಹೊಸ ತಪ್ಪು ಮುಂದೆ ಆಗಿರ್ಬಾರ್ದು. ಯಾಕಂದ್ರೆ ಓಡ್ ಬಂದು ಜಂಪ್ ಮಾಡಕ್ಕಾರೆ ಕಾಲು ಸ್ಕ್ರೀಟ್ ಆದ್ರೆ ಕಾಲು ಮುಗಿಯುವಂತ ಪರಿಸ್ಥಿತಿ ಬರ್ತದೆ. ಹೀಗಾಗಿ ಸಮತಟ್ಟಾದ ನಂತರ ಆರಿಸ್ಬೇಕು, ಮುನ್ನೆಚ್ಚರಿಕೆವಾಗಿ ಆರಿಸ್ಬೇಕು. ಓಕೆನಾ? ನಾವೇನ್ ಮಾಡ್ತೀವಿ, ಆರೋ ಟೈಮಲ್ಲಿ ಇಲ್ಲಿ ಮಕಾಡ್ ಪಡ್ಕೊಂಡು ನಿಲ್ಸತ್ತೀವಿ. ಆದಾಗ ಕ್ರಾಸ್ ಬಂದು ಬರುತ್ತೆ ಅಥವಾ ಊಟ ಬೀಳುತ್ತೆ. ಹಾಗಾಗಿ ದೂರ ನಿಂತ್ಕೋಬೇಕು. ಒಂದು ಅರ್ಧ ಮೀಟರ್ ಅಷ್ಟು ದೂರ ನಿಂತ್ಕೊಂಡು ಅದನ್ನ ನೆಲಕ್ಕೆ ಕ್ರಾಸ್ ಮಾಡಿ ಬಿಡೋ ಟೈಮಲ್ಲಿ ಇದ್ರೆ ಓಕೆನಾ? ಹಾಗಾದ್ರೆ ಇಷ್ಟ ಆಯ್ತು. ಈ ಆಟದ ನಿಯಮ ಏನಿರುತ್ತೆ ನಮಗೆ ಈ ಉಪಕರಣಗಳೆಲ್ಲ ಬಂದು ನಂತರ ಈ ಎತ್ತರ ಜಿಗಿತವನ್ನ ಹಾರಬೇಕಾದ್ರೆ ಮುಖ್ಯವಾಗಿ ನಮಗೆ ಕೆಲವೊಂದು ನಿಯಮ ಇದೆ. ಆ ನಿಯಮಗಳು ಹಾಗಾದ್ರೆ ಯಾವುವು? ಒಂದೇ ನಿಯಮ ಹೇಳೋದಾದ್ರೆ ಒಂದೇ ಕಾಲಿನಿಂದ ಟೇಕ್ ಆಫ್ ಅನ್ನ ತೆಗೆದುಕೊಳ್ಳಬೇಕು. ನಾನು ಹೇಳಿದೆ ಏನಿಲ್ಲಿ ನಿಮ್ಮ ಎಡಗಾಲು ಅಥವಾ ಬಲಗಾಲು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಒಂದು ಕಾಲಿನಲ್ಲಿ ಟೇಕ್ ಆಫ್. ಯಾಕೆ ಓಡ್ ಬಂದು ನಾನು ಹೇಳಿದೆ ನಿಮ್ಗೆ ಓಡ್ ಬಂದ್ಬಿಟ್ಟು ಎರಡು ಕಾಲಲ್ಲಿ ಯಾಕೆ ತಗೋಬಾರ್ದು? ನಿಯಮದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಕಾಲಲ್ಲಿ ಟೇಕ್ ಆಫ್ ತಗೋಬಹುದು. ಓಡ್ ಬಂದ್ಬಿಟ್ಟು ಕಾಲು ಹೊಡ್ಬಿಟ್ಟು ಜಂಪ್ ಮಾಡಬಹುದು. ಒಂದು ಕಾಲದಲ್ಲಿ ಟೇಕ್ ಆಫ್ ನ ತೆಗೆದುಕೊಳ್ಳಬಹುದು. ಇದು ಮೊದಲ ನಿಯಮ. ನಂತರ ಎರಡನೇ ನಿಯಮ
ಒಬ್ಬ ಸ್ಪರ್ಧಿಗೆ 3 ಪ್ರಯತ್ನಗಳನ್ನು ನೀಡಲಾಗುತ್ತದೆ. ಎಷ್ಟು ಪ್ರಯತ್ನ? 3 ಚಾನ್ಸ್ ಅಂತ ಕರಿತೀವಿ. ಅಥ್ಲೆಟಿಕ್ ಅಲ್ಲಿ ಗುಂಡು ಎಸೆತ, ತಟ್ಟೆ ಎಸೆತ ಮತ್ತು ಜಾವ್ಲಿನ್, ಹ್ಯಾಮರ್ ಥ್ರೋ, ಹೈ ಜಂಪು, ಲಾಂಗ್ ಜಂಪು, ಟ್ರಿಪಲ್, ಈ ಇಷ್ಟು ನಾನೇನೇನು ಹೇಳಿದ್ರು ಇಷ್ಟುದರಲ್ಲೂ ಒಬ್ಬ ಸ್ಪರ್ಧಿಗೆ 3 ಅವಕಾಶಗಳನ್ನ ಅಥವಾ 3 ಪ್ರಯತ್ನಗಳನ್ನ ನಾವು ಕೊಡಲಾಗುತ್ತೆ. ಸರ್ ನಿನ್ನೆ ಸಲ ಯಾಕೆ ಕೊಡಲ್ಲ? ಓಡಾಡಿ ಸುಸ್ತಾಗಿರ್ತಾನೆ, ಅಲ್ಲಿ 3 ಪ್ರಯತ್ನ ಕೊಡಕ್ಕೆ ಬರಲ್ಲ. ಅವನು 100-200ನ ಈಸ್ಟ್ ಮಾಡ್ತೀವಲ್ಲ ನಾವು, ತಂಡಗಳು ಮಾಡಿದಾಗಲೇ ಸುಸ್ತಾಗಿರ್ತಾನೆ. ಅಂಥದ್ರಾಗೆ ಮತ್ತೆ ಗುಂಪು ಮಾಡಿ ವರ್ಷ 300 ಪ್ರಯತ್ನ ಕೊಟ್ಬಿಟ್ರೆ ಆಟನೇ ಅಸಹ್ಯ ಅನಿಸ್ತದೆ. ಆದರೆ ಇದು ಯಾವುದೂ ಸಹ ಇದು ಕೇವಲ ತೋಳುಗಳಿಗೆ ಅಥವಾ ಕಾಲುಗಳಿಗೆ ಒಂಥರ ಎಕ್ಸಸೈಸ್ ಆಗಿರೋದ್ರಿಂದ, ಒತ್ತಡ ಆಗಿರೋದ್ರಿಂದ ಇಲ್ಲಿ ಸುಸ್ತ ಅನ್ಸಲ್ಲ. ಹಾಗಾಗಿ ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ 1 ಪ್ರಯತ್ನಕ್ಕಿಂತ 2ನೇ ಪ್ರಯತ್ನ ಜಾಸ್ತಿ ಆಗುತ್ತೆ, 2ನೇ ಪ್ರಯತ್ನಕ್ಕಿಂತ 3ನೇ ಪ್ರಯತ್ನ ಇನ್ನೂ ಜಾಸ್ತಿ ಆಗುತ್ತೆ. ಅಥ್ಲೆಟಿಕ್ ಅಷ್ಟೇ. ಇದು ಸರಿ ಜಂಪ್ಗಳು, ಲಾಂಗ್ ಜಂಪ್, ಎತ್ತರ ಜಂಪ್, ಹೈ ಜಂಪ್ ಅವ್ರು ನೋಡಿ, ಫಸ್ಟು ನಾವು ಆರಲ್ಲ ಅಂತೇಳಿ ಟ್ರೈ ಮಾಡ್ತೀವಿ, ಕ್ರಾಸ್ ಬಾರ್ ಇದು ಕೆಳಗ್ಬಿಡುತ್ತೆ, ಮತ್ತೆ 2ನೇ ಸಲ ಟ್ರೈ ಮಾಡಿ ಕೊಟ್ಟಾಗ ಅದನ್ನ ಆಗ್ತದೆ. ಯಾಕಂದ್ರೆ ಆ ಹೈಟ್ಗೆ ಅನುಗುಣವಾಗಿ ಅವನ್ನ ಒಂದು ಕ್ಲಾರಿಫಿಕೇಶನ್ ಮೈಂಡು ಅವರ ಬಾಡಿ ನಿಲ್ಬೇಕಾಗುತ್ತೆ. ಹಾಗಾಗಿ ಅವನು 1ನೇ ಪ್ರಯತ್ನ ಫೇಲ್ ಆದರೂ 2ನೇ ಪ್ರಯತ್ನದಲ್ಲಿ ಪಾಸ್ ಆಗ್ತಾನೆ, ಅಥವಾ 2ನೇ ಫೇಲ್ ಆದರೂ 3ನೇ ಪ್ರಯತ್ನದಲ್ಲಿ ಪಾಸ್ ಆಗ್ತಾನೆ. ಅವನು ಸಾಮರ್ಥ್ಯ ಇದ್ದರೆ. ಅವನು ಅಲ್ಲಿಗೂ ರೀಚ್ 3 ಪ್ರಯತ್ನ ಫೇಲ್ ಆದ್ರೆ ಅವನು ಅಂಕಲ್ದಿನ ಒಳಗಾಗ್ತಾನೆ. ಓಕೆನಾ? ಅಲ್ಲಿಗೆ ಒಬ್ಬ ವ್ಯಕ್ತಿಗೆ, ಒಬ್ಬ ಸ್ಪರ್ಧಿಗೆ 3 ಪ್ರಯತ್ನಗಳನ್ನು ಕೊಡಲಾಗುತ್ತೆ. ಪ್ರತಿ ಸಲ ಈ ಎತ್ತರವನ್ನ ಏರಿಸಬೇಕಾದ್ರೆ ನಾವೇ ಡಿಸೈಡ್ ಮಾಡಿ ಏರಿಸಬಹುದಾ? ಇಲ್ಲ. ಏನ್ ಮಾಡ್ಬೇಕು? ಏನು ಒಂದು 10 ಜನ ನೀವು ಸ್ಪರ್ಧಿಗಳು ನಿಂತಿದ್ರಿ ಅಂತಂದ್ರೆ 10 ಜನರು ಒಂದು ಮೀಟರ್ ಕೊಟ್ಟಿರ್ತೀವಿ ಅವರೇಜು. ನಾವು ಆ ಮೀಟರ್ನ ಎತ್ತರವನ್ನ ಇಡಬೇಕು. ಸ್ಪರ್ಧಿಗಳೇ, ನಾವು ಈಗ ನಿಮಗೆ ನಿಗದಿಪಡಿಸಿರುವಂತಹ ಎತ್ತರ 1 ಮೀಟರ್. ಇಷ್ಟ 1 ಮೀಟರ್ ಅಂತ ಹೇಳಿ ನಾವು ಅನೌನ್ಸ್ಮೆಂಟ್ ಮಾಡಬೇಕು. 1 ಮೀಟರ್ನ 10 ಜನ ಆರಿದ ನಂತರ ಪುನಃ ಮತ್ತೆ ಏರಿಸುವಂತಹ ಎತ್ತರವನ್ನು ಮತ್ತೆ ಪುನಃ ನಾವು ಹೇಳಬೇಕು. 1 ಮೀಟರ್ ಕಂಪ್ಲೀಟ್ ಮಾಡಿದ್ರಿ, ಹಾಗಾಗಿ ನಾವು ಈಗ ಮತ್ತೆ ಒಂದು 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಜಾಸ್ತಿ ಮಾಡ್ತಾ ಇದ್ದೀವಿ, ಅಥವಾ ಇಂಚು ನಾವು ಅವರಿಗೆ ಅನೌನ್ಸ್ಮೆಂಟ್ ಮಾಡಿರೋದು. 5 ಸೆಂಟಿಮೀಟರ್ ಜಾಸ್ತಿ ಮಾಡ್ತಾ ಇದ್ದೀವಿ, 10 ಸೆಂಟಿಮೀಟರ್ ಜಾಸ್ತಿ ಮಾಡ್ತಿದ್ದೀವಿ ಅಂತ ನಾವು ಆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ವ್ಯಕ್ತಿಗಳಿಗೆ ಎತ್ತರದ ಅಳತೆಯನ್ನ ತಿಳಿಸ್ಬೇಕು. ಪ್ರತಿ ಸಲವೂ ಹೇಳಬೇಕು. ಇಷ್ಟು ಈಗ ಫಿಕ್ಸ್ ಮಾಡಿರುವಂತ ಇಷ್ಟು ಅಂತ ಪ್ರತಿ ಸಲನು ಹೇಳ್ತಾ ಇರ್ಬೇಕು. ಈಗ 10 ಜನ ಭಾಗವಹಿಸಿದ್ರಿ, ನಾವು 3 ಪ್ರಯತ್ನ ಆಯಿತು, ಆಮೇಲೆ ಎತ್ತರವನ್ನ ಕೊಟ್ವಿ. ನಾವು ನಿಮಗೆ ಕೊಟ್ಟಂತ 1 ಮೀಟರ್ನ 10 ಜನ ರೀಚ್ ಮಾಡಿದ್ದಾರೆ ಅಲ್ವಾ? ರೀಚ್ ಮಾಡಿದಾರೆ ಆದ್ಮೇಲೆ ಆಟ ಮುಗೀತಾ? ಮತ್ತೆ ಏನಾಗುತ್ತೆ? ಈ ಎತ್ತರವನ್ನ ಇಷ್ಟ ಹೋಗ್ತೀವಿ. ಎತ್ತರವನ್ನ ಹೆಚ್ಚುತ್ತಾ ಹೋಗ್ತೀವಿ. 1 ಮೀಟರ್ ಇದ್ದಿದ್ದು ಎಲ್ಲಿ ಬರ್ಬೋದು? 3 ಮೀಟರ್ ಬರ್ಬೋದು, 4 ಮೀಟರ್ ತನಕ ಬರ್ಬೋದು. ಅಲ್ಲಿ 10 ಜನ ಇರುವಂತಹ ವ್ಯಕ್ತಿಗಳು ಕೊನೆಯದಾಗಿ 3 ಜನಕ್ಕೆ ಬರ್ತಾರೆ. ಅಲ್ಲೇ ತನಕ ತಗೊಂಡು ಹೋಗ್ತಾ ಇರ್ಬೇಕು ನಾವು. ಫಸ್ಟ್ ಸೆಕೆಂಡ್ ಥರ್ಡ್ ಕೊಡಕ್ಕೆ ನಾವು ಎಲ್ಲೇ ತನಕ ಆಗುತ್ತೋ ಅಲ್ಲೇ ತನಕ ತಗೊಂಡು ಹೋಗ್ತಾ ಇರ್ಬೇಕು ಮೇಲೆ. ಪ್ರತಿ ಸಲನೂ ಅವನಿಗೆ ಅಳತೆಯ ಒಂದು ನಿಯಮ, ಅಳತೆಯನ್ನು ಹೇಳ್ತಾ ಇರ್ಬೇಕು. ಅದು ಫಿನಿಶ್ ಮಾಡ್ತಿದ್ದಂಗೆ ಒಬ್ಬ ವ್ಯಕ್ತಿ 3 ಪ್ರಯತ್ನ ಕೊಡ್ಬೇಕು. 3 ಪ್ರಯತ್ನದಲ್ಲಿ ಪ್ರತಿ ಅಳತೆಗೂ ಸಹ 3 ಪ್ರಯತ್ನ ಮಕ್ಕಳೇ. 1 ಮೀಟರ್ಗೂ 3 ಪ್ರಯತ್ನ ಕೊಡ್ಬೇಕು. 1.10 ಮೀಟರ್ಗೂ 3 ಪ್ರಯತ್ನ, 2 ಮೀಟರ್ಗೂ 3 ಪ್ರಯತ್ನ. ಇದು ಕೊನೆ ತನಕ
ಆಗೋ ತನಕ 3 ಪ್ರಶ್ನೆಗಳನ್ನ ನಾವು ಕೊಡ್ತಾ ಇರಬೇಕು ಒಂದೊಂದು ಎತ್ತರಕ್ಕೆ. ಕೊನೆಯದಾಗಿ ನಮಗೆ ಬೇಕಾಗಿರುವಂಥದ್ದು 3 ರಿಸಲ್ಟ್. ಆ 3 ರಿಸಲ್ಟ್ ಬರೋ ತನಕ ಎತ್ತರನ ಹೇಗೆ ಮಾಡ್ಕೊಂತ ಸುಮ್ಮನೆ ಓಡಿಸ್ತಾ ಇರಬೇಕು. ಕೊನೆಯದಾಗಿ ನಮಗೆ ಗೊತ್ತಾಗುತ್ತೆ 3 ಒಂದು ಆವರೇಜ್ 1-2 ಮೀಟರ್ ರೀಚ್ ಮಾಡಿದ ನನ್ನ ಒಬ್ಬ ಎ ವಿದ್ಯಾರ್ಥಿ ಅವನು 2 ಮೀಟರ್ನ ರೀಚ್ ಮಾಡ್ತಾನೆ ಎ ವಿದ್ಯಾರ್ಥಿ. ಬಿ ವಿದ್ಯಾರ್ಥಿ ಫಸ್ಟ್ 4 ತಗೊಂತಾನೆ, ಆಗಲ್ಲ. ಸಿ ವಿದ್ಯಾರ್ಥಿ ಇವನ್ ಕೈಗೂ ಆಗಲ್ಲ. ಮತ್ತೆ ಮಾಡ್ತೀವಿ ನಾವು ಈಗ 2 ಕೂಡಿದ್ವಲ್ಲ 4 ಇದ್ದಾನೆ. ಮತ್ತೆ ಮಾಡ್ತೀವಿ ಅವಾಗ ಬಿ ಮತ್ತು ಸಿ ಸ್ಪರ್ಧೆಗೆ ಇನ್ನೊಂದು ಚಾನ್ಸ್ ಕೊಡ್ತೀವಿ. ಆರಿಸ್ತೀವಿ ಅವಾಗ ಆರಿಸ್ತೀವ ಆರಿಸಲ್ಲ ಮುಗೀತಿ. ಇವನು ಇನ್ನು ಎತ್ತರವನ್ನ ಪ್ಲೇಸ್ ಮಾಡಿದ್ದಾರೆ. 2ನೇ ವ್ಯಕ್ತಿ ಕೊಡ್ತೀವಿ, ಇವನು ಪಾಸ್ ಆಗ್ತಾರೆ. ಇವನು 2 ಮೀಟರ್ ಪಾಸ್ ಆಗಲ್ಲ. ಇವನು ಮತ್ತೆ ಫೇಲ್ ಆಗ್ತದೆ ಸಿ. ಮತ್ತೆ ಯಾರಿಗೆ ಕೊಡ್ತೀವಿ? ಸಿ ಕೊಡ್ತೀವಿ. ಎ ಬಿ ಕೊಡಲ್ಲ, ಸಿ ಕೊಡ್ತೀವಿ. ಸಿ ನನ್ನು ಮತ್ತು ಫೇಲ್ ಆಗ್ತದೆ. ಅಲ್ಲಿಗೆ 2 ಮೀಟರ್ ಅಂತಕ್ಕೆ ಇವನು ಫೇಲ್ ಆಗಿದ್ದಾರೆ. 3 ಪ್ರಯತ್ನ ಫೇಲ್ ಆಗಿರೋದ್ರಿಂದ ಇವನಿಗೆ ಒಂದು ಪ್ಲೇಸ್ ಗೊತ್ತಾಗಿದೆ. ನಿಮ್ಗೆ ಯಾವ ಸ್ಥಾನ ಕೊಡ್ಬೋದು ಅಂತ, ಥರ್ಡ್ ಪ್ಲೇಸ್, ತೃತೀಯ ಪ್ಲೇಸ್ ಕೊಡ್ಬೋದು ಅಂತ ಗೊತ್ತಾಯ್ತು. ಈಗ ಇಬ್ಬರಿದ್ದಾರೆ ಎ ಬಿ. ಮತ್ತೆ ಮಾಡ್ತೀವಿ ಇನ್ನೊಂದು 5 ಸೆಂಟಿಮೀಟರ್ ಜಾಸ್ತಿ ಮಾಡ್ತೀವಿ. ಅದರಲ್ಲಿ ಎ ಪ್ರಯತ್ನದನು ಫೇಲ್ ಆಗ್ತಾನೆ, ಬಿ ಪ್ರಯತ್ನದನು ಫೇಲ್ ಆಗ್ತಾನೆ. ಇಬ್ಬರು ಇನ್ನೊಂದು ಚಾನ್ಸ್ ಕೊಡ್ತೀವಿ. ಎ ಫೇಲ್ ಆದ, ಬಿನು ಫೇಲ್ ಆದ, ಮತ್ತೆ 3ನೇ ಪ್ರಯತ್ನ ಕೊಡ್ತೀವಿ. ಎ ಫೇಲ್ ಆದ, ಬಿ ಪಾಸ್. ಏನು ಬರ್ತೀನಿ ಇಲ್ಲಿ ಗೊತ್ತಾಗ್ತಾ ತರ್ಕ ಸಿಕ್ಕಿದೆ ನಮಗೆ. 2 ಮೀಟರ್ ಗೊತ್ತಾಗಿದೆ. 2.05 ಮೀಟರ್ಗೆ ನಾವು ಎತ್ತರವನ್ನು ರೈಸ್ ಮಾಡಿದ್ದೀವಿ. ರೈಸ್ ಮಾಡಿದಾಗ ಇವನಿಗೆ ಸ್ಪರ್ಧೆ 3 ಫೌಲ್ ಮಾಡ್ತಾರೆ. ಇಲ್ಲಿ ಇವನು ಒಂದು ಚಾನ್ಸ್ 2 ಸಲ ಫೇಲ್ ಆಗಿ 1 ಚಾನ್ಸ್ ಪಾಸ್ ಆಗ್ತಾರೆ. ಅಲ್ಲಿಗೆ 2ನೇ ಸ್ಥಾನ ಗೊತ್ತಾಗ್ತಾ ಯಾರು ಇವನು ಆಯ್ತಾ. ಈಗ ನಮ್ಮ ಒಂದು ಪ್ರಶ್ನೆ ಕೇಳಿದ್ರು, ಸರ್ ಮತ್ತೆ ಫೇಲ್ ಆಯ್ತು ಸರ್ ಏನ್ ಮಾಡ್ತೀವಿ? ಒಂದು ಪ್ರಯತ್ನ ಕೊಡ್ಬೋದು. 5 ಸೆಂಟಿಮೀಟರ್ ಮಾಡಿದ್ವಿ, 5 ಸೆಂಟಿಮೀಟರ್ ಮಾಡಿದ್ವಿ. 5 ಸೆಂಟಿಮೀಟರ್ ಬದಲೇ 3 ಸೆಂಟಿಮೀಟರ್ ಮಾಡೋದು. ಅದಕ್ಕೂ ಆಗಲ್ಲ. ಅದು ನಿಯಮ ಇರುತ್ತೆ ಇಷ್ಟೇ ಸೆಂಟಿಮೀಟರ್ ಅಂತ. ಏನಾದ್ರು 5 ಮಾಡಿ 3 ಮಾಡಕ್ ಬರಲ್ಲ. ಅದು ಎಕ್ಸಾಂಪಲ್ ಫಸ್ಟಿಗೆ 2 ಸೆಂಟಿಮೀಟರ್ ಜಾಸ್ತಿ ಮಾಡ್ಬೋದು. ಮುಗಿದವರು ಏನ್ ಮಾಡೋದು? ಇಬ್ಬರಿಗೂ ಫಸ್ಟ್ ಪ್ಲೇಸ್ನ ನೀಡಿ ಮಾಡಿ, ಸೆಕೆಂಡ್ ಪ್ಲೇಸ್ನ ಪೆಂಡಿಂಗ್ ಇರ್ತದೆ. ಯಾಕಂದ್ರೆ ಇಬ್ಬರು ಆಡ್ತಾ ಇದ್ದಾರೆ ಅಥವಾ ಇಬ್ಬರು ಆಡ್ಬೋದು. ಇಬ್ಬರು ಫೇಲ್ ಆಗಿದ್ದಾರೆ, ಓಕೆ. ಇಬ್ಬರಿಗಿದ್ದ ರೈಸ್ ಇಬ್ಬರು ಆಡಿದ್ರು ಅನ್ಕೊಂಡು ಹೈಟ್ ಕೊಡ್ತೀವಿ. ಹೈಟ್ ಆದಾಗ ಫೇಲ್ ಆಗ್ತಾರ, ಹೋಗಲ್ಲ ಮುಂದೆ. ಅವಾಗ ಏನಾದ್ರು ಅಂತಂದ್ರೆ ನಾವೇನು ಏನು ಮಾಡ್ತೀವಿ, ಈಗ ಅದನ್ನ ಸೆಕೆಂಡ್ ಅಂತ ತೋರ್ಸಕ್ ಬರಲ್ಲ. ಥರ್ಡ್ ಪ್ಲೇಸ್ ಆಗಿದೆ, ಸೆಕೆಂಡ್ ತೋರ್ಸಕ್ ಬರಲ್ಲ. ಯಾಕಂತಂದ್ರೆ ಇಬ್ಬರು 2.02 ಸೆಂಟಿಮೀಟರ್ ಇಬ್ಬರು ಮಾಡ್ತಾರೆ. ಅರ್ಥಾತ್ ಇಬ್ಬರು ಮಾಡ್ತಾರೆ. 3 ಸೆಂಟಿಮೀಟರ್ ಹೋದಾಗ ಇಬ್ಬರು ಫೇಲ್ ಆಗ್ತಾರೆ. ಏನ್ ಮಾಡೋದು?
ತಿಳಿಸ್ತಾ ಇರಬೇಕು ಅಂತ. ಎತ್ತರವನ್ನ ಏರಿಸ್ತಾ ಇರಬೇಕು. ನಂತರ ನಿರ್ದಿಷ್ಟ ಎತ್ತರದಲ್ಲಿ ಕ್ರೀಡಾಪಟು ಜಿಗಿಯಲು ನಿರಾಕರಿಸಿ ಪಾಸ್ ಪಡೆಯಲು ಅವಕಾಶ ಇರುತ್ತೆ. ಈಗ ನಮ್ಗೆ ಗೊತ್ತಿರುತ್ತೆ 2 ಮೀಟರ್ ಅವರೇಜ್ ಕೊಟ್ಟಿದ್ದೀವಿ, ನಮಗೆ 6 ಸಾಮರ್ಥ್ಯ ಇದೆ ಅಂತ ಗೊತ್ತು, ಪಾಸ್ ಅಂತ ಹೇಳ್ತೀವಿ. ಪಾಸ್ ಅಂತಂದ್ರೆ ಆ 2 ಮೀಟರ್ನ ನಾವು ಈಸಿಯಾಗಿ ಹಾಕ್ತೀವಿ ಸರ್, ನೆಕ್ಸ್ಟ್ ಎತ್ತರಕ್ಕೆ ನಾನು ಭಾಗವಹಿಸ್ತೀನಿ ಅಂತ ಹೇಳ್ತೀವಿ. ಒಂದು ಚಾನ್ಸ್ ಕೊಡಬಹುದು. ಈಗ ಎಲ್ಲಾದ್ರು ಸರ್ ಎಲ್ಲ ಎತ್ತರವನ್ನು ಪಾಸ್ 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 ಅಂತಂದ್ರೆ ನಾನು ಇದ್ದು ಆಡ್ತೀನಿ ಇಲ್ಲ. ಒಂದು ಎತ್ತರವನ್ನ ಅಥವಾ ಸ್ಟಾರ್ಟಿಂಗ್ ಎತ್ತರನೋ ಈ ಎತ್ತರವನ್ನು ನಾನು ಆಡ್ತೀನಿ ಅಂತ ಹೇಳಿ ಪಾಸ್ ಕೊಡ್ತೀನಿ. ನೆಕ್ಸ್ಟ್ ಪಾಯಿಂಟ್, ನಿರಂತರ 3 ಎತ್ತರವನ್ನು ಸ್ಪರ್ಧಿಸಿದಂತಹ ಎತ್ತರವನ್ನು ಪ್ರಯಾಣಿಸಲು ವಿಫಲನಾದಾಗ ಅವನು ಆಟದಿಂದ ಕೊಟ್ಟಂತಹ 3 ಪ್ರಯತ್ನಗಳು, ಆ 3 ಪ್ರಯತ್ನಗಳಲ್ಲಿ ಅವನು ವಿಫಲನಾದಾಗ ವಿಫಲ ಆದಾಗ ಅವನು ಅಂಕಣದಿಂದ ಹೊರ ಹೋಗ್ತಾನೆ. ಒಂದು 2 ಮೀಟರ್ ಅಥವಾ 2.5 ಸೆಂಟಿಮೀಟರ್ ಎತ್ತರವನ್ನು ಮಾಡ್ತೀವಿ, 3 ಪ್ರಯತ್ನ ಕೊಟ್ಟಿದ್ದೀವಿ. 3 ಪ್ರಯತ್ನದಲ್ಲಿ ಅವನೇನಾದ್ರು ಫೇಲ್ ಆದರೆ ಆ 3 ಪ್ರಯತ್ನದಲ್ಲಿ ಅವನು ಫೇಲ್ ಆದಾಗ ಅವನು ಆ ಸ್ಪರ್ಧೆಯಿಂದ ಹೊರ ಹೋಗಿರ್ತಾನೆ. ಓಕೆನಾ? ಅವ್ರಿಗೆ ಮತ್ತೆ ಚಾನ್ಸಸ್ ಇಲ್ಲ, ಇನ್ನೊಂದು ಎತ್ತರಕ್ಕೆ ಭಾಗವಹಿಸಲು ಅವಕಾಶ ಇರಲ್ಲ. ಹಾಗಾಗಿ 3 ಪ್ರಯತ್ನಕ್ಕೆ ಲಾಸ್ಟ್ ಆಗ್ತದೆ. ಹೋಗ್ತಾನೆ, ನೆಕ್ಸ್ಟ್ ಕೊಟ್ಟಾಗ ಹೋಗ್ತಾನೆ. ಈಗ ಸ್ಟಾರ್ಟಿಂಗ್ ಗೊತ್ತಾಗುತ್ತೆ ನಾನು ಈಸಿಯಾಗಿ ಆಗ್ತೀನಿ ಅನ್ನೋದು. ಅಥವಾ 3 ಪ್ರಯತ್ನದಲ್ಲಿ 1 ಪ್ರಯತ್ನ ಆಗ್ಬಿಟ್ಟು 2 ಪ್ರಯತ್ನಕ್ಕೆ ಆಗುವಾಗ ಯಾವಾಗ ಒಂದು ಕಾಲಿನಿಂದ ನಾವು ಆಡಬೇಕು, ಟೇಕಪ್ ಬೋರ್ಡ್ ತಗೋಬೇಕು, ಎಡಗಾಲ ಅಥವಾ ಬಲಗಾಲಿನಿಂದ ಅಲ್ವಾ. ಆರುವಾಗ ನಮ್ಮ ದೇಹದ ಯಾವುದಾದರೂ ಭಾಗ ಈ ಕ್ರಾಸ್ ಬೈರ್ಗೆ ಟಚ್ ಆಗಿ ನೆಲಕ್ಕೆ ಬಿದ್ದರೆ ಅದು ಫೌಲ್ ಅಂತ. ಬಾಡಿ ಟಚ್ ಅಂತ ಬರುತ್ತೆ. ಆರುವಾಗ ನಮ್ಮ ದೇಹದಿಂದ ಯಾವುದಾದರ ಭಾಗದಿಂದ ಕೋಲಿಗೆ ಕ್ರಾಸ್ ಬರಿ ಟಚ್ ಆಗಿ, ಟಚ್ ಆದ್ರೆ ಏನು ಸಮಸ್ಯೆ ಇಲ್ಲ, ಟಚ್ ಆಗಲ್ಲ ನಿಂತಿದ್ರೆ ಎರಡು ಟಚ್ ಆಗಿ ಅಡ್ಡ ಗಂಗೆ ನಿಂತಿದ್ರೆ ಸಮಸ್ಯೆ ಇಲ್ಲ. ಒಂದು ವೇಳೆ ಈ ಕ್ರಾಸ್ ಬರ್ ನೆಲಕ್ಕೆ ಬಿದ್ದರೆ ಏನಾಗುತ್ತೆ, ಫೌಲ್ ಅಂತ, ಪ್ರಯತ್ನ ಫೇಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕಂಟಿನ್ಯೂ 3 ಸಲ ಆದರೂ ಅವನು ಹೊರಗೋಗ್ತಾನೆ. ಅಥವಾ 3 ಸಲದಲ್ಲಿ 1 ಸಲ 2 ಸಲ ಬಿಡಿಸಿ 1 ಸಲ ಪಾಸ್ ಆದ್ರೂ ಓಕೆ. ಅಥವಾ ಮಧ್ಯ ಪ್ರಯತ್ನದಲ್ಲೇ ಕೆಳಗೆ ಬಿಡಿದ ಪಾಸ್ ಆದರೆ ಪ್ರಾಬ್ಲಮ್ ಇಲ್ಲ. ಆದರೆ ಬಾಡಿ ಟಚ್ಚಿಂದ ಅದು ಕ್ರಾಸ್ ಬಾರ್ಡರ್ ನೆಲಕ್ಕೆ ಬಿದ್ದರೆ ಅದು ನಾವು ಫೌಲ್ ಅಂತೇಳಿ, ವಿಫಲ ಪ್ರಯತ್ನ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಜಂಪ್ ಮಾಡುವಾಗ ಆಟಗಾರ ಬಾಡಿ ಟಚ್ ಆಗುತ್ತೆ, ಬಾಡಿ ಟಚ್ ಆದ್ಮೇಲೆ ಲ್ಯಾಂಡ್ ಆಗ್ತಾನೆ, ಸಿಟಿ ಬಿಡ್ತಾನೆ. ಸಿಟಿ ಬಿದ್ದಾದ್ಮೇಲೆ ಇದು ಬಿಡೋ ಚಾನ್ಸಸ್ ಇರುತ್ತೆ. ಅವಾಗ ಏನ್ ಮಾಡ್ತಾನೆ, ಹೋಗಿ ಕೈಗೆ ಅಂತಾನೆ ಅಥವಾ ಅದೇನು ಯಾವುದೋ ಭಾಗದಿಂದ ಹಿಂಗೆ ಸರಿಸ್ತಾನೆ. ಅದೇನಾಗುತ್ತೆ, ಬಿಡೋ ಸ್ಟೇಜಲ್ಲಿ ಬಂದಾಗ ಏನಾಗುತ್ತೆ, ಅವನು ನಿಲ್ಲಿಸ್ತಾರೆ. ನಾವು ಅಬ್ಸರ್ವ್ ಮಾಡ್ತಿಲ್ಲ ಅಂತೇಳಿ ಕೈ ಮಾಡ್ತಾನೆ, ಈಗ ಯಾರು ಮಾಡ್ತಿಲ್ಲ ಅಂತೇಳಿ ಈಗ ಅಂತಾನೆ. ಅರ್ಧ ಆ ಪ್ರಯತ್ನ ಅಥವಾ ಅರ್ಧ ವಿಫಲ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಮತ್ತು ವಾರ್ನ್ ಮಾಡ್ತೀವಿ. ಈ ಥರ ಮಾಡಬಾರ್ದು, ನೀವು ಸ್ಪರ್ಧೆಯಾಗಿರ್ಬೇಕು, ಆದರೆ ಮೋಸದಿಂದ ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರಿಗೆ ವಾರ್ನ್ ಮಾಡ್ತೀವಿ. ಆಮೇಲೆ ಈ ಪ್ರಯತ್ನವನ್ನ
ಕಂಟಿನ್ಯೂ ಇದು ಮಾಡೋದಂತೆ. ನೆಕ್ಸ್ಟ್ 9ನೇ ಪಾಯಿಂಟ್, ಆರಿದಂತಹ ಸ್ಪರ್ಧೆ. ಈಗ ನಾವೇ ಮಾಡ್ತೀವಿ, ಇಲ್ಲಿಂದ ಬಂದ್ವಿ ನೋಡಿ, ಇಲ್ಲಿಂದ ಓಡ್ ಬಂದ್ವಿ, ಜಂಪ್ ಮಾಡಿದ್ವಿ, ಬಿದ್ವಿ. ಇಲ್ಲಿ ಬಿದ್ವಿ, ಬೆಡ್ ಮೇಲೆ ಫಿಟ್ ಮೇಲೆ ಅಂತ ಕರೆಯೋದು. ಬಿದ್ವಿ, ಬಿದ್ದಾದ್ಮೇಲೆ ನಾವು ವಾಪಸ್ ಹೋಗ್ಬೇಕಲ್ಲ, ಹೆಂಗ್ ಹೋಗ್ಬೇಕಾಗತ್ತೆ? ಹೆಂಗೆ? ಬಿದ್ದಂತ ವ್ಯಕ್ತಿ ಏನ್ ಮಾಡ್ಬೇಕು? ಮುಂದಕ್ಕೆ ಅಥವಾ ಆ ಪಿಚ್ಚಿಂದ ಹೊರಗಡೆ ಹೋಗಿ. ಯಾರು ವಾಪಸ್ ಬರುವಾಗೆ ಇಲ್ಲ, ಬರಬಾರ್ದು. ನೀವೇ ಮಾಡೋದು. ಯಾಕೆ ಬರ್ಬಾರ್ದು? ಅಸಹ್ಯ ಅನ್ಸಲ್ಲ. ಆರ್ಬಿಟ್ಟು ಎಸ್ಪೆಷಲಿ ನಾವು ಸ್ಪರ್ಧೆಗೆ ಹೋದ್ಮೇಲೆ ನಮ್ಗೆ ಏನ್ ಕೆಲಸ? ಆರ್ಬೇಕಷ್ಟೇ, ಆರೋದಷ್ಟೇ ನಮ್ ಕೆಲಸ. ಅದು ಬಿಟ್ಬಿಟ್ಟು ಹೋಗಿ ಸರ್ ಅದು ಹೇಳಂಗಿಲ್ಲ, ಆರ್ಬೇಕು, ಹೋಗ್ತಿರ್ಬೇಕು. ಅಲ್ಲಿ ರೆಫ್ರಿಗಳು ಇರ್ತಾರ, ರೆಫ್ರಿಗಳು ಹೇಳ್ತಾರೆ ನಿಮ್ಗೆ ಆರೋಗ್ಯ ಪ್ರಯತ್ನ ಸರಿ ತಪ್ಪು ಅಂತ ಹೇಳ್ತಾರೆ. ನೀವು ಈಗ ಹಾಕೊಂಡ್ ಬರ್ತೀಯ, ಮುಂಚೆ ಅಡ್ಡ ಹೋಗೋದು ಹೋಗ್ತೀಯ, ಅನ್ಎಕ್ಸ್ಪೆಕ್ಟೆಡ್ ಟಚ್ ಆಗಿ ಬಿತ್ತು, ಫೋನು. ಹೌದು, ಫೋನ್ ಆಗುತ್ತೆ. ಆ ಪ್ರಯತ್ನ ನೀವು ಸಕ್ಸಸ್ ಆದ್ರೂ ಫೇಲ್ ಅಂತ ಕೊಡ್ತೀವಿ ನಾವು ಅಂತ. ಹಾಗಾಗಿ ಆದ ಮೇಲೆ ನಾವೇನ್ ಮಾಡ್ಬೇಕು? ಮುಂದಕ್ಕೆ ಅಥವಾ ಪಕ್ಕಕ್ಕೆ ಹೋಗ್ಬೇಕು ವಾಪಸ್. ಆದ್ರೆ ಹಿಂಬದಿಯಾಗಿ ಬರಬಾರದು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಸ್ಪರ್ಧೆಯನ್ನು ಮಾಡುವಾಗ, ಏರ್ಪಡಿಸಿರುವಾಗ ನಾವು ಆ ಸಮಯದಲ್ಲಿ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಸ್ಟ್ಯಾಂಡ್ ಇಟ್ಟಿದ್ವಿ, ಕ್ರಾಸ್ ಪಾರ್ಟ್ ಸ್ಪರ್ಧೆ ಅನೌನ್ಸ್ಮೆಂಟ್ ಆಗಿದೆ, ಸ್ಪರ್ಧೆ 10 ಜನ ನಿಂತಿದ್ದಾರೆ, ಚೆಸ್ಟ್ ನಂಬರ್ ಕೊಡ್ತಾ ಇದ್ದೀವಿ. ಯಾವುದೋ ಒಂದು ವಿದ್ಯಾರ್ಥಿ 101 ಪ್ರತೀಕಾನು ಯಾವುದೋ ಒಂದು ಹೆಸರೆಲ್ಲ ಕೂಗ್ತಾ ಇದ್ದೀವಿ, ರೆಡಿದಾನ ಆರೋಗ್ಯ ರೆಡಿದಾನೆ. ಆ ಟೈಮಲ್ಲಿ ಬಂದ್ಬಿಟ್ಟು ಸರ್ ನಾವು ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಬಂದ್ಬಿಟ್ಟು ಅವಾಗ ಬಂದ್ಬಿಟ್ಟು ಅಳತೆ ನೋಡ್ಕೊಂಡು ಒಂದ್ಸಲ ಟ್ರಯಲ್ ಮಾಡ್ತೀವಿ. ಯಾವುದು ಸಹ ಮಾಡೋದು. ಸ್ಪರ್ಧೆ ಪ್ರಾರಂಭವಾಗಿದೆ, ಯಾವುದೇ ರೀತಿಯ ಪ್ರಾಕ್ಟೀಸ್ ಅಂದರೆ ನಾವು ಮಾಡಿ ಅದು ಇದು ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋಲ್ಲ. ಏನು ಮಾಡಿ ಸ್ವಲ್ಪ ಫ್ರೀ ಮಾಡ್ಕೊಬೋದು ಅಷ್ಟೇ. ಫ್ರೀ ಮಾಡ್ಕೊಂಡು ಆರೋದಕ್ಕೆ ಜಂಪಿಂಗ್ ಮಾಡ್ಕೊಂಡು ಸ್ವಲ್ಪ ಕೈ ಕಾಲುಗಳನ್ನ ಫ್ರೀ ಮಾಡ್ಕೊಂಡು ರೆಡಿ ಆಗ್ಬೋದು. ಆದರೆ ನಾನು ಅಲ್ಲೇ ತನಕ ಹೋಗಿ ಪುನಃ ವಾಪಸ್ ಬಂದು ಸರ್ ಈಗ ಆಗ್ತೀನಿ ಅನ್ನೋಂಗಿಲ್ಲ. ನಿಮ್ಮ ಸಮಯದಿಂದ ಆ ಸಮಯದೊಳಗೆ ನೀವು ರೀಚ್ ಆಗಬೇಕು. ಸ್ಪರ್ಧೆ ಕೊಟ್ಟಾದ್ಮೇಲೆ ನಿಮಗೊಂದು ಟೈಮಿಂಗ್ಸ್ ಇರುತ್ತೆ. ಮೋಸ್ಟ್ಲಿ ಒಂದೊಂದಕ್ಕೆ 3 ನಿಮಿಷನೋ 1 ನಿಮಿಷನೋ ಎಷ್ಟಿರುತ್ತೆ, ಆ ಸಮಯದೊಳಗೆ ನೀವು ರೀಚ್ ಆಗ ಸ್ಪರ್ಧೆಯನ್ನು ಕ್ಲೋಸ್ ಮಾಡ್ಬೇಕು. ಮತ್ತೆ ಬೇರೆ ಇಲ್ಲ ಅಂತಂದ್ರೆ ಇದೇ ಕೆಲಸ ಮಾಡ್ಕೊಂಡು ಮುಂದರೆ ಇನ್ನು 10 ಜನ ಮುಗಿಯೋದಕ್ಕೆ ಸಂಜೆ ಆಗುತ್ತೆ. ಹಾಗಾಗಿ ಅವನು ಕೊಟ್ಟಂತ ಸಮಯದೊಳಗೆ ಅವನು ರೀಚ್ ಆಗುತ್ತೆ. ಇಷ್ಟು ನಿಯಮಗಳು ಅಲ್ವಾ? ಆರುವಾಗ ನಾವು ಸಿಂಗಲ್ ಹ್ಯಾಂಡ್ ಮಾಡಿಸ್ಬೇಕು. 3 ರೂಪಾಯಿ ಇರ್ತಾರೆ. ಅದು ಎತ್ತರ ಮತ್ತು ಅಳತೆಯನ್ನ ಏರಿಸ್ತಾ ಇರ್ತೀವಿ. ಆಮೇಲೆ ಎತ್ತರ ಅಳತೆಯನ್ನು ಏರಿಸುವಾಗ ಪ್ರತಿ ಸ್ಪರ್ಧೆಗೆ ಇರಬೇಕಾಗುತ್ತೆ. ನಾವು ಒಂದು ಅವರೇಜ್ ಪಾಸ್ ಇದ್ದಾಗ, ನಾವು ಎತ್ತರ ಇದ್ದಾಗ ನಾವು ಪಾಸ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಆಮೇಲೆ 3 ಪ್ರಯತ್ನ ವಿಫಲಗಳನ್ನು ಮಾಡಿದಾಗ ಅವರು ಹೊರ ಹೋಗ್ತಾರೆ. ಬಾಡಿ ಟಚ್ ಆದರೂ, ಬಾಡಿ ಟಚ್ ಆಗಿ ಕ್ರಾಸ್ ಬಾರ್ ಏನಾರ ನೆಲಕ್ಕೆ ಬಿದ್ದರೆ ಅದು ವಿಫಲ ಪ್ರಯತ್ನ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಏನು ಕ್ರಾಸ್ ಬಾರಿಂದ ಪಿಚ್ ಬಿದ್ದ ನಂತರ ಮುಂದಕ್ಕೆ ಪಕ್ಕಕ್ಕೆ ಹೋಗ್ಬೇಕನ್ನ ವಾಪಸ್ ಬರ್ಬೋದು. ಆಮೇಲೆ ಆ ಸ್ಪರ್ಧೆಯನ್ನು ಏರ್ಪಡಿಸಿದಾಗ ನಾವು ಪ್ರಾಕ್ಟೀಸ್ನ ಮಾಡಬೇಕು. ಅರ್ಥ? ಇಷ್ಟು ನಿಮ್ಮ ಹೈ ಜಂಪ್ ಆಟದ ನಿಯಮ, ಆಟದ ಕೌಶಲ್ಯ ಮತ್ತು ನಿಯಮ. ಏನಾರ ಡೌಟ್ ಇದೆಯಾ? ಏನು ಡೌಟ್ ಇದೆಯಾ? ಅರ್ಥ ಆಯ್ತಾ ಪಾಠ? ಹೇಳಿ. ಏನು ಏನಪ್ಪ? ಎಸ್, ಎಲ್ಲ ಸ್ಪರ್ಧೆಯಲ್ಲೂ ಎಲ್ಲ ಟೈಮಲ್ಲೂ 3 ರೂಪಾಯಿ. ವಲಯ ಮಟ್ಟ ಆಗಿರ್ಬೋದು, ಜಿಲ್ಲಾ, ತಾಲೂಕು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಎಲ್ಲ ಮಟ್ಟದಲ್ಲಾದರೂ 3 ರೂಪಾಯಿ. ಇಲ್ಲ ಅಂದಿದ್ರೆ ನಿಮ್ಮ ಸಿಲೆಬಸ್ನಲ್ಲಿ
ಪಟ್ಟಿಗಳು 3 ಪಾಯಿಂಟ್ ಅಂತ ತೋರಿಸ್ತಿಲ್ಲ. ವಿಭಾಗ ಮಾಡಲ್ಲ, ವಲಯ ಮಟ್ಟದಲ್ಲಿ 1, ರಾಜ್ಯ ಮಟ್ಟದಲ್ಲಿ 2 ಏನೋ ಮಾಡಲ್ಲ. ಇಲ್ಲ, ಎಲ್ಲ ಹಂತದಲ್ಲೂ ಸಹ 1 ಎಕರಕ್ಕೆ 3 ಪಾಯಿಂಟ್. ನಾನೇನು ಹೇಳಿದಲ್ಲ, ಲಾಂಗ್ ಜಂಪ್, ಹೈ ಜಂಪು, ಶಾರ್ಟ್ ಪುಟ್, ಡಿಸ್ಕಸ್ಸು, ಜಾವ್ಲಿನ್ನು, ಹ್ಯಾಮರ್ ಥ್ರೋ ಎಲ್ಲ ಏನಿದೆ ಒಂದು 6 ಗೇಮ್ಗಳಿಗೆ ಇವುಗಳಿಗೆ 3 ಪ್ರತಿಗಳು ಇದ್ದೇವೆ. ಒಂದೇ ಪ್ರತಿ ರಿಸಲ್ಟ್ ಇಲ್ಲ. ಓಕೆನಾ? ಅರ್ಥ ಆಯ್ತಾ ಪಟ್ಟ? ಓಕೆನಾ? ಮುಗಿಸ್ಬೋದಾ? ಧನ್ಯವಾದ.